ಕಾರವಾರ ತಾಲೂಕಿನ ಶಿರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ 52ರ ಸಮೀಪ ನಡೆಯುತ್ತಿರುವ ಕಾರ್ಲ್ಯಾಂಡ್ ನಿರ್ಮಾಣ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ, ಸಾರ್ವಜನಿಕರ ಹಣದ ದುರ್ಬಳಕೆ ಹಾಗೂ ಕಾಂಡ್ಲಾ ಗಿಡಗಳ ನಾಶದ ಬಗ್ಗೆ ನೋಂದಾಯಿತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ವಿಜಯ ಬಿಲೆ ಅವರು ಶಾಸಕ ಸತೀಶ್ ಸೈಲ್ ಅವರಿಗೆ ದೂರು ನೀಡಿದ್ದಾರೆ. ಒಟ್ಟು 1.5 ಕೋಟಿ ಮೌಲ್ಯದ ಈ ಯೋಜನೆಯಲ್ಲಿ ಕೇವಲ ಶೇಕಡ 40 ಎಂಬಾಂಕ್ಮೆಂಟ್ ಕೆಲಸ ಮಾತ್ರ ಪೂರ್ಣಗೊಂಡಿದ್ದರೂ 90 ಲಕ್ಷ ಪಾವತಿಸಿ ಬಿಲ್ನಲ್ಲಿ ಶೇಕಡ 90 ಕೆಲಸ ತೋರಿಸಲಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಜೊತೆಗೆ ಗುತ್ತಿಗೆದಾರರು ಪರಿಸರಕ್ಕೆ ಮಹತ್ವದ ಕಾಂಡ್ಲಾ ಗಿಡಗಳನ್ನು ಉದ್ದೇಶಪೂರ್ವಕವಾಗಿ ನಾಶಪಡಿಸಿರುವುದು ಕರಾವಳಿ ನಿಯಂತ್ರಣ ಪ್ರದೇಶ ನಿಯಮ ಹಾಗೂ ಪರಿಸರ ಕಾಯ್ದೆಯ ಉಲ್ಲಂಘನೆ ಎಂದು ಆರೋಪಿಸಲಾಗಿದೆ. ದೂರಿನಲ್ಲಿ ತಕ್ಷಣ ಸ್ಥಳ ಪರಿಶೀಲನೆ, ನಕಲಿ ಬಿಲ್ಗಳ ತನಿಖೆ, ಸಂಬಂಧಿತ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ, ಪಾವತಿಯಾದ ಹಣ ವಾಪಸ್ ಪಡೆಯುವಂತೆ ಹಾಗೂ ಭವಿಷ್ಯದಲ್ಲಿ ಇಂತಹ ಭ್ರಷ್ಟಾಚಾರ ತಪ್ಪಿಸಲು ಶಿಸ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ಗುತ್ತಿಗೆದಾರ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ. ಇವತ್ತು ಇಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಇಲ್ಲಿ ಇರುವ ಎಲ್ಲ ಕಾಂಡ್ಲಾ ಗಿಡಗಳನ್ನು ಕಟಿಂಗ್ ಮಾಡಿ ಕೆಳಗೆ ಹಾಕಿದ್ದಾರೆ. ಇದು ಕಾನೂನು ಬಾಹಿರಿದೆ. ಇದು ಎಲ್ಲ ಕಟ್ ಮಾಡಬಾರ್ದಾಗಿತ್ತು. ಇದನ್ನು ಮಾಡಿದರೆ ಸರ್ಕಾರದ ವಿರುದ್ಧ ಕೆಲಸ ಮಾಡಿದಂಗೆ ಇದು ಸಂಬಂಧಪಟ್ಟ ಇಲಾಖೆದವರು ಇದರ ಮೇಲೆ ಕೂಡಲೇ ಆ್ಯಕ್ಷನ್ ತಗೊಳ್ಬೇಕು. ಯಾಕಂದರೆ ಇನ್ನು ಮುಂದೆ ಅವರು ಕೆಲಸ ರೋಡ್ ಮಾಡ್ತಾ ಇದ್ದಾರೆ. ಆ ಮಾಡುವವರೆಗೆ ಭಾಳಷ್ಟು ಅವ್ರಿಗೆ ಹಾನಿ ಆಗ್ತದೆ. ಕಾಂಡ್ಲಾ ಗಿಡಗಳಲ್ಲಿ ಎಲ್ಲ ಕಟ್ ಮಾಡಬೇಕಾಗ್ತದೆ. ಇದನ್ನು ಈ ರೀತಿ ಕಟಿಂಗ್ ಮಾಡಿ ಕೆಲಸ ಮಾಡೋಂಗಿಲ್ಲ. ಹಾಗಾಗಿ ಕೂಡಲೇ ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳಿ ನಾನು ಕ್ರಮ ತಗೊಳ್ಬೇಕು ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ. ಕಾರವಾರ ತಾಲೂಕಿನ ಶಿರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 52ರಲ್ಲಿ ಮಕೇರಿ ಎಂಬ ಗ್ರಾಮದಲ್ಲಿ ಒಂದು ಕಾರ್ಲ್ಯಾಂಡ್ ಕಾಮಗಾರಿ ಏನು ಮಾಡಿದ್ದಾರೆ. ಕಾರ್ಲ್ಯಾಂಡ್ ಕಾಮಗಾರಿ ಇದು ನಬಾರ್ಡ್ ಯೋಜನೆ ಅಡಿಯಲ್ಲಿ ಸುಮಾರು 1.5 ಕೋಟಿ ರೂಪಾಯಿಗೆ ಮಂಜುನಾಥ್ ಕನ್ಸ್ಟ್ರಕ್ಷನ್ ಅಂಥೇಳಿ ಪ್ರಶಾಂತ್ ನಾಯಕ ಮಾಲೀಕತ್ವದವರಿಗೆ ಒಂದು ಟೆಂಡರ್ ಆಗ್ತದೆ. ಟೆಂಡರ್ ಸುಮಾರು ಅವರು ಬಿಲೋ ಹೋಗಿ ಸುಮಾರು 1,30,35 ಲಕ್ಷಕ್ಕೆ ಮಾಡಿರ್ತಾರೆ. ಕಳೆದ ಮಾರ್ಚ್ 2025ರಲ್ಲಿ ಅವರಿಗೆ ಒಂದು 90 ಲಕ್ಷ ರೂಪಾಯಿ ಬಿಲ್ ಆಗ್ತದೆ. ಬಿಲ್ ಆಗಿ ಈಗ 5 ತಿಂಗಳು ಕಳೆದಿರ್ತದೆ. 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಏನು ಕಾಮಗಾರಿ ಆಗಿದೆ ಅಂತೇಳಿ ತೋರಿಸಿದ್ದಾರೆ. ಅದರಲ್ಲಿ ಪಿಚ್ಚಿಂಗು ಒಳಗೊಂಡಿರ್ತದೆ. ಪಿಚ್ಚಿಂಗು ಸುಮಾರು ಒಂದು 35 ಲಕ್ಷ ರೂಪಾಯಿದು ಪಿಚ್ಚಿಂಗನ್ನು ಬರೆದಿದ್ದ ಬಗ್ಗೆ ತೋರಿಸಿದ್ದಾರೆ. ಹಾಗಾಗಿ ಇದು ಕಾಮಗಾರಿ ಮಾಡದೆ ಏನು ಬಿಲ್ ಮಾಡಿದ್ದಾರೆ, ಇದು ಒಂದನೇದಾಗಿ ತಪ್ಪು. ಏನೋ ಒಂದು ಗುತ್ತಿಗೆದಾರರಿಗೆ ಅನುಕೂಲ ಆಗಲಿ, ಮಾರ್ಚ್ ಎಂಡು ಅಂತ ಹೇಳುವಂಥ ಒಂದು ದೃಷ್ಟಿಕೋನದಲ್ಲಿ ಈ ಅಧಿಕಾರಿಗಳು, ಅಭಿಯಂತರರು ಗುತ್ತಿಗೆದಾರರ ಮೇಲೆ ವಿಶ್ವಾಸ ಇಟ್ಟು ಏನು ಈ ಅಡ್ವಾನ್ಸ್ ಆಗಿ ಏನು ಬಿಲ್ ಬರ್ಕೊಟ್ಟಿದ್ದಾರೆ, ಆ ಬಿಲ್ ಬರ್ಕೊಟ್ಟು 5 ತಿಂಗಳಾಯಿತು. ಅದು ಸಹಿತ ಇವತ್ತಿನವರೆಗೂ ಅದು ಒಂದು ಕಲ್ಲು ಸಹಿತ ಅಲ್ಲಿ ಪಿಚ್ಚಿಂಗಿಗೆ ಹಾಕಿಲ್ಲ. ಇದರ ಅರ್ಥ ಏನಂತ ಹೇಳಿದರೆ, ಇವರು ಮೋಸ ಮಾಡೋ ಉದ್ದೇಶ ಇಟ್ಟುಕೊಂಡು ಬಿಲ್ಲನ್ನು ಬಳಸ್ಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಉಂಟು ಮಾಡುವ ಉದ್ದೇಶ ಹೊಂದಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಮಾರ್ಚ್ ಆಗಿ 5 ತಿಂಗಳಾಯ್ತು. ಈಗ 5 ತಿಂಗಳಾದ ಮೇಲೆ ಕೊಟ್ಟಂಥ ದುಡ್ಡಿನಲ್ಲೇ ಅವರು ಅಡ್ವಾನ್ಸ್ ಆಗಿ ಕೊಟ್ಟಂಥ ದುಡ್ಡಿನಲ್ಲೇ ಪಿಚ್ಚಿಂಗ್ ಕೆಲಸ ಮುಗಿಸ್ಬೋದಿತ್ತು, ಆದರೆ ಮಾಡಿಲ್ಲ. ಮತ್ತು ಅದರಲ್ಲಿ ಏನಾಗಿದೆ, ಈ ಹೇರಳವಾಗಿ ಕಾಂಡ್ಲಾ ಗಿಡಗಳು ಬೆಳೆದಿದ್ದು ಮ್ಯಾಂಗ್ರೋವ್ಸ್ ಟ್ರೀ, ಅದು ಪರಿಸರಕ್ಕೆ ಪೂರಕವಾದ ಮ್ಯಾಂಗ್ರೋವ್ಸ್ ಟ್ರೀಗಳು ಇದ್ದಾವೆ. ಇದು ಅದನ್ನು ನಾಶ ಮಾಡಿದ್ದಾರೆ. ಅದು ಸಹಿತ ಒಂದು ಅಪರಾಧ ಆಗಿರುತ್ತೆ. ಈ ಒಟ್ಟಾರೆ ಉದ್ದೇಶ ಏನಂತ ಹೇಳಿದ್ರೆ, ಸರ್ಕಾರದಕ್ಕೆ ಮೋಸ ಮಾಡುವ ಉದ್ದೇಶ ಹೊಂದಿದ್ದು ಈ ಏನು ಕಾಮಗಾರಿಯ ಸಂಪೂರ್ಣ ಏನು ಬಿಲ್ ಇದೆ, ಅದು ಕಾಮಗಾರಿ ಮಾಡದೆ ತಾವು ಸ್ವಹ ಮಾಡಬೇಕನ್ನೋ ಉದ್ದೇಶ ಹೊಂದಿದ್ದಾರೆ ಅಂತ ಹೇಳಿದು ಈ ಮೇಲ್ನೋಟಕ್ಕೆ ಕಂಡುಬರ್ತದೆ. ಇದು ನಾವು ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಈ ಕ್ಷೇತ್ರದ ಶಾಸಕರಿಗೆ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೂ ಸಹಿತ ನಾವು ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂಥೇಳಿ ಮನವಿ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳು ಒಂದು ಸಮಿತಿಯನ್ನು ರಚನೆ ಮಾಡ್ತೇನೆ, ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೇವೆ ಅಂತ ಹೇಳಿಕೊಂಡು ನಮಗೆ ಆಶ್ವಾಸನೆಯನ್ನು ಸಹಿತ ಕೊಟ್ಟಿದ್ದಾರೆ. ಈ ರೀತಿ ಗುತ್ತಿಗೆದಾರರು ಯಾರೇ ಇರಲಿ, ಗುತ್ತಿಗೆದಾರರು
ಅಧಿಕಾರಿಗಳ ಏನು ವಿಶ್ವಾಸ ಏನು ವಿಶ್ವಾಸ ಮಾಡಿದ್ದಾರೆ ಅದ್ರ ಮೇಲೆ ವಿಶ್ವಾಸದ್ರೋಹದ ಕೆಲಸ ಮಾಡಬಾರ್ದು. ಇಂಥ ಗುತ್ತಿಗೆದಾರರಿಂದಲೇ ಬಾಕಿ ಎಲ್ಲ ಗುತ್ತಿಗೆದಾರರಿಗೆ ಕೆಟ್ಟ ಹೆಸರು ಬರ್ತದೆ. ಒಂದು ಅಡ್ವಾನ್ಸ್ ಬಿಲ್ ಬರೆದಾಗ ಆ ಕೆಲಸವನ್ನು ಅವರು ಒಂದು ನಿಯತ್ನಿಂದ ಮಾಡಿಕೊಂಡು ಕೊಡಬೇಕಾಗಿತ್ತು. ಇದು 5 ತಿಂಗಳಾದರೂ ಸಹಿತ ಅವರು ಮಾಡಿಕೊಟ್ಟಿಲ್ಲ ಅನ್ನೋದೇ ಇಲ್ಲಿ ದೊಡ್ಡ ಒಂದು ಪ್ರಶ್ನೆಯಾಗಿದೆ. ಇದರ ಉದ್ದೇಶ ಮತ್ತು ಈಗ ಯಾರೇನೋ ಈ ಬಿಲ್ ಬರೆದು ಕೊಟ್ಟಿದ್ದಾರೆ, ಯಾರು MB ಬರೆದಿದ್ದಾರೆ, ಯಾರು ಇದಕ್ಕೆ ಅಮೌಂಟನ್ನು ಪಾಸ್ ಮಾಡಿದ್ದಾರೆ, ಇವರೆಲ್ಲರ ಮೇಲೂ ಈಗ ಕ್ರಮ ಆಗ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಪದಾಧಿಕಾರಿಗಳಾದ ಮಾಧವ್ ನಾಯಕ್ ಸೇರಿದಂತೆ ಇತರ ಗುತ್ತಿಗೆದಾರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.